ಮೂಲಂಗಿ ಸಾಂಬಾರ್ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ, ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಇದರಲ್ಲಿ ವಿಟಮಿನ್ ಎ ಬಿ ಸಿ ಇದೆ, ಹಾಗೇನೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ. ಒಂದ್ ಅರ್ಧ ಕೆಜಿ ಮೂಲಂಗಿ ತಗೊಳ್ಳಿ, ಮನೆಗ್ ತಗೊಬಂದ್ ಚೆನ್ನಾಗಿ ತೊಳ್ಕೊಳ್ಳಿ, ಕಟ ಅಂತ ಸಣ್ಣಕ್ಕೆ ರೌಂಡ್ ಕಟ್ ಮಾಡ್ಕೊಳ್ಳಿ. ಈಗಿನ ಬೇಳೆಗಳು ಸರಿಯಾಗಿ ಬೇಯ್ಕಿಲ್ಲ, ಅದಕ್ಕೆ ಬೇಳೆನ ಫಸ್ಟ್ ಒಂದ್ 2 ವಿಸಲ್ ಹಾಕ್ಬಿಟ್ಟು ಕೂಗಿಸ್ಕೊಳ್ಳಿ. ಅದ್ರ ಪಾಡಕ್ ಬೇಯುತ್ತೆ, ಅಷ್ಟರಲ್ಲಿ ಈರುಳ್ಳಿ ಟೊಮೆಟೊ ಕುಯ್ಕೊಳ್ಳಿ. ಬೆಂದಿರೋ ಬೇಳೆಗೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಒಂದ್ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅಡಿಗೆ ಅಷ್ಟನ್ನು ಹಾಕೊಳ್ಳಿ. ಆಮೇಲೆ ಸ್ವಲ್ಪ ನೀರ್ ಬಿಟ್ಕೊಂಡು ಕೊತ ಅಂತ ಕುದಿಯ ಗಂಟ ಸುಮ್ನಿರಿ. ಆಮೇಲೆ ಇನ್ನೇನು ಮೂಲಂಗಿ ತುಂಬಿಟ್ಟು ರುಚಿಗೆ ಉಪ್ಪು ಹಾಕೊಂಡು ಬೇಳೆ ಸಾಂಬಾರ್ ಪುಡಿ ಹಾಕೊಂಡು, ನಾವ್ ಮನೇಲಿ ಮಾಡಿರೋ ಖಾರದ ಪುಡಿ ಇದು, ಕುಕ್ಕರ್ ನ ಕ್ಲೋಸ್ ಮಾಡ್ಬಿಟ್ಟು ಒಂದ್ 2 ವಿಸಲ್ ಹೊಡೆ ಗಂಟ ಸುಮ್ನಿರಿ. ವಿಸಲ್ ಹೊಡಿತದಲ್ಲ ಅನ್ಬಿಟ್ಟು ನಾನು ಟಿವಿ ನೋಡ್ತಾ ಕೂತಿದ್ದೆ. ಅರ್ಧ ಗಂಟೆ ಆದ್ರೂ ಒಂದ್ ವಿಸಲ್ ಕಾಣೆ. ಇದೇಕಪ್ಪ ಏನಾಯ್ತು ನನ್ನ ಮೂಲಂಗಿ ಸರ್ ಕತೆ ಅಂತ ಎದ್ದೋಗ್ ನೋಡ್ದೆ. ಆಮೇಲೆ ನೆನ್ಪಾಯ್ತು ಕುಕ್ಕರ್ ಕೆಟ್ಟೋಗದೆ ಅಂತ. ಸದ್ಯಕ್ಕೆ ಏನಾಗಿರ್ಲಿಲ್ಲ, ಮೂಲಂಗಿಗಳು ಚೆನ್ನಾಗಿ ಬೇಯ್ತಾ ಇದ್ದೋ. ಅದೇನಾರ ಆಗ್ಲಿ ಅನ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪನ ಹಾಕ್ತೆ. ಹೆಂಡತಿ ಮನೇಲಿಲ್ಲ ಅಂದ್ರೆ ನಮ್ಮಂಡು ನಾವೇ ತೊಳ್ಕೋಬೇಕು, ಮನೆ ಕಸನ ನಾವೇ ಗುಡಿಸ್ಬೇಕು, ಮುಸ್ರೇನು ನಾವೇ ತಿಕ್ಬೇಕು, ಬಟ್ಟೆನು ನಾವೇ ಒಗಿಬೇಕು, ಮೂಲಂಗಿ ಸಾಂಬಾರ್ಗೆ ಒಗ್ಗರಣೆನು ನಾವೇ ಹಾಕ್ಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸಾಸಿವೆ ಈರುಳ್ಳಿ ಕರಿಬೇವು ಸೊಪ್ಪು ಹಾಕೊಂಡು ಸ್ವಲ್ಪ ಅಳ್ಳಾಡ್ಸ್ಬಿಟ್ಟು ಕುದಿತಿರೋ ಸಾಂಬಾರು ಕೊಟ್ರೆ ಮುಗೀತು ಮೂಲಂಗಿ ಸಾಂಬಾರ್ ಕತೆ. ಅಷ್ಟರಲ್ಲಿ ಅದೇನೋ ಸರ್ಪ್ರೈಸ್ ಅಂತ ಕೊಡಕ್ಕೆ ಅಂತ ಅಂದ್ಬಿಟ್ಟು ಈ ರೇಖಾ ಸಿಸ್ಟರ್ ಬಂದ್ರು. ಮಲಿಕಂಡ್ ರೀಲ್ಸ್ ನೋಡ್ತಿದ್ ಪುಣ್ಯಾತ್ಮನ್ಗೆ ನಿಮ್ ರೇಖಾ ಅವ್ರು ಬಂದ್ರು ಅಂದೆ. ಆಹಾ, ಅವ್ರ ಮಕ್ತಲ್ ತೇಜಸ್ ನೋಡ್ರಪ್ಪ. ಆಮೇಲೆ ಇನ್ನೇನು ಮೂಲಂಗಿ ಸಾಂಬಾರ್ ಸೂಪರ್ ಆಗಿ ಆಗಿತ್ತು. ಅವರು ಊಟ ಮಾಡಿದ್ರು, ಹೆಂಗಿತ್ತು ಸಾಂಬಾರು ಅಂದೆ. ನೀವು ಈ ವಿಡಿಯೋ ನೋಡ್ಕೊಂಡು ಮೂಲಂಗಿ ಸಾಂಬಾರ್ ಮಾಡ್ಬಿಟ್ಟು ಹೆಂಗಿತ್ತು ಅಂತ ಒಂದ್ ಕಮೆಂಟ್ ಹಾಕಿ. ಲೈಫ್ ಅಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು ತುಂಬಾ ಜನ ಬೇರೆಯವ್ರ ಮಾತು ಕೇಳಿ ದೂರ ಆಗಿರ್ತಾರೆ. ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂದವ್ರನ್ನ ಯಾವತ್ತೂ ದೂರ ಮಾಡ್ಕೋಬೇಡಿ ಅಷ್ಟೇ.